ಇದ್ರ ಒಳಗೆ 50 ಲಕ್ಷ ಇದಾವ್. ವಿಷಯ ಹೇಳು. ಕೋರದು ಮಂಗಲದೊಳಗೆ 20 ಎಕರೆ ಜಮೀನು, 1 ಫ್ಲಾಟ್ ಇದೆ. ಲಿಟಿಗೇಷನ್ ಪ್ರಾಬ್ಲಮ್ ಆಗ್ಬಿಟ್ಟು ಸಾಲು ಆಗ್ತಾ ಇಲ್ಲ. ನೀವು ನಮ್ದು ಕಡೆ ಮಾಡ್ಕೊಟ್ರೆ ನಿಮಗಿನ್ನು 50 ಕೊಡ್ತಾವ್. ಬಾಯಿ ಸಾಬ್, ನಿಮ್ದು ಕಿವಿಲಿ ಏನು ಹೇಳಿದ್ರು ನಮ್ಗೆ ಗೊತ್ತಾಯ್ತು. ಈ ಡೀಲು ರೇಜರ್ ಬಾಬಿಗೆ ಕೊಟ್ಟಿದ್ದಾವ್. ಅವರು ನಮ್ದು ಹತ್ರ ಪೈಸಾ ತಗೊಂಡು ನಮ್ಗೆ ಹಾತ್ ಕೊಟ್ಬಿಟ್ರು. ಅದಕ್ಕೆ ಇಲ್ಲಿಗೆ ಬಂದ್ರಿ. ನೀವು ತಗಡಿ ತೂಗ್ದಾಗ ತೂಗ್ತೀರಾ ಅಂತ ನಮಗ್ ಚೆನ್ನಾಗ್ ಗೊತ್ತು. ನಿಮ್ ಕೆಲ್ಸ ಆಗುತ್ತೆ. ಇಲ್ಲಿಂದ ರೈಟ್ ಹೇಳಿ. ಅರೆ ನಮ್ದು ಪೈಸಾ. घबराओ मत सेठ, मेरा बेटा बोल दिया ना, तुम्हारा काम हो जाएगा. अच्छा चलो. ನಾವು ಬರ್ತಾರೆ. ರೇಸರ್ ಬಾಬು. ಹಲೋ ಬಾಬು, ನಾನು ಕೋಳಿ ಮಂಜ ಮಾತಾಡ್ತಿದ್ದೀನಿ. ಏನ್ ವಿಷಯ? ಅದೇ ನಿನ್ನ ಹತ್ರ ಒಬ್ಬ ಸೇಟು ಬಂದು ಒಂದು ಡೀಲ್ ಒಪ್ಸಿದ್ನಲ್ಲ, ಅವನು ಕೇಕೆ ಹತ್ರ ಬಂದು ಆ ರೇಸರ್ ಬಾಬು ಕೈ ಎತ್ಬಿಟ್ಟು ಅಂತ ಹೇಳಿ ಆ 20 ಎಕರೆ ಡೀಲ್ನ ಕೇಕೆಗೊಳಿಸ್ಬಿಟ್ಟು ಹೋದ. ಆ ಕೇಕೆ ನನ್ ದಂಧೆಯಲ್ಲಿ ಎರ್ರಾ ಬಿರ್ರಿ ಅಲ್ಲಾಡ್ಸಕ್ ಶುರು ಮಾಡ್ಬಿಟ್ಟ. ಕಡ್ಡಿನ ಏಯ್ ಅಲ್ಲಾಡ್ಬೇಡ, ಕುರ್ಪು ಬಿದ್ದು ಹೋಗುತ್ತೆ. ಕುರ್ಪು. ನಮಗ್ ಡೀಲ್ ಒಪ್ಸಿದ ಸೇಟು ಅಲ್ಲಿ ಕಾಲಿಕ್ಕವನೆ ಅಂದ್ರೆ ನಮ್ಮೆಲ್ಲ ಮಿಕ್ಕ ಗಿರಾಕಿಗಳು ಮೊದ್ಲು ಆ ಸೇಟು ಹತ್ರ ಹೋಗಿ ಬಂದೋಬಸ್ತ್ ಮಾಡ್ಬೇಕು. ಆ ಕೇಕ್ ಏನಾದ್ರೂ ಹೆಡೆ ಬಿಚ್ಚಿದ್ರೆ ಪಂಡೆ ತಿಬ್ಬುಣ ಹಾಕ್ಬೇಕು. ಇನ್ ತಡ್ಕೊಂಡಿರೋಕ್ಕಾಗೋದಿಲ್ಲ. ಸೇಟು ಅರೆ ಎಷ್ಟೊಂದು ಬಡ್ಡಿ ಬಾಕಿ ಇದಾವೆ. ಅರೆ ಭವಾನಿಲಾಲು 6 ತಿಂಗಳಿಂದ ಬಡ್ಡಿ ಕೊಟ್ಟಿಲ್ಲ. ಅರೆ ಸೇಟು ನನ್ನ ಮಗನೇ, ನನಗೊಪ್ಸಿಟ್ಟಿಲ್ಲ, ಆ ಕೇಕೆ ಒಪ್ಪಿಸ್ತೀಯಾ? ನಿನ್ನೆ ಡೀಲ್ ಮಾಡ್ಬಿಡ್ತೀನಿ. ಬಾಬುಜಿ ನಾವು ನಿಮ್ಗೆ ಡೀಲ್ ಮಾಡ್ತಾರೆ. ಈ ಡೀಲ್ ನಿಮ್ಗೆ ಒಪ್ಪಿಸ್ತಾರೆ. ಇವತ್ ರಾತ್ರಿ ನಮ್ಮ ಹುಡುಗರು ಬರ್ತಾರೆ. 5 ಪೇಟಿ. 5 ಪೇಟಿ? 5 ಲಕ್ಷ ಕೊಡ್ತಾರೆ. ಕೊಟ್ಟು ಕಳ್ಸು. ಅರೆ ರಾಮ್, ಕ್ಯಾ ಹೋ ಗಯಾ ರೇ. ಅಣ್ಣ ನಿನ್ ತಂಟೆ ಬರೋದಿಲ್ಲ ಅಣ್ಣ, ಬಿಟ್ಬಿಡೋಣ ಅಣ್ಣ, ನನ್ ಬಿಟ್ಬಿಡು, ನನ್ ಬಿಟ್ಬಿಡು.
ನಾನು ಯಾರು ಗೊತ್ತಾ? ರೇಜರ್ ಬಾಬು. ಬೇಡ ಬೇಡ. ರವಿ ರವಿ ಬೇಡ, ಇದೆಲ್ಲ ಚೆನ್ನಾಗಿರಲ್ಲ. ಬೇಡ ರವಿ, ನನ್ನೇನು ಮಾಡಬೇಡ. ಬೇಡ ಬೇಡ, ನಾನು ಡೀಲ್ ಮಾಡಬೇಡ. ರವಿ ರವಿ, ನನ್ನ ಮಕ್ಕಳು. ಬೇಡ ರವಿ, ಬೇಡ ರವಿ, ನನ್ನೇನು ಮಾಡಬೇಡ. ಬೇಡ ರವಿ, ಬೇಡ, ನನ್ನ ಡೀಲ್ ಮಾಡಬೇಡ. ಬೇಡ. ಬಾ ನೋಡಮ್ಮ, ಈ ಮನೆ ನೀನ್ ಮನೆ ಇದ್ದಂಗೆ, ಕೆಲಸ ಗ್ಯಾರಂಟಿ, ಏನ್ ಹೆದರ್ಕೋಬೇಡ. ನಾನು ಒಂಚೂರು ಅಮ್ಮರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ, ಕುಂತಿರು. ಸರಿ. ಬಾಸು, ಒಂದ್ ಒಳ್ಳೆ ಬಂದಿದ್ದೀನಿ, ಏಕದಮ್ ಫ್ರೆಶ್, ಬ್ರ್ಯಾಂಡ್ ನ್ಯೂ. ಆದ್ರೆ ಸಡನ್ ಆಗಿ ನಿಮ್ ಬೆಡ್ಡಿಗೆ ಬೀಳೋದು ಒಂಚೂರು ಡೌಟೇ. ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ನಿಧಾನವಾಗಿ ಹೆಂಡ್ಲು ಮಾಡ್ಬೇಕು. ನಾಟಿ ಕೋಳಿಗೆ ಬ್ರಾಯ್ಲರ್ ಇಂಜೆಕ್ಷನ್ ತಗೋ. ಇದನ್ನ ತಗೊಂಡೋಗಿ ಕುಡಿಸು, ಆಮೇಲೆ ಮಜಾ ನೋಡು. ಬಾಸು ನಾಯಿ ಇದೇನ ನೋಡಿ. ದಿಲ್ ಸೇ ಎದೆ ಮಿಲ್ ಗಯಾ, ಎದೆ ಒಳಗೆ ಏನೋ ಚಲ್ ಗಯಾ, ತೂ ಮೇರಿ ಮೈ ತಿಕ್ಕುವ ಕ್ಯಾಜು ಸೈಯೇ ವಾರೆವ. ಅಮ್ಮ, ನೀನು ಪುಣ್ಯ ಮಾಡಿದಮ್ಮ. ನೀನು ಕೆಲಸಕ್ಕೆ ಇಟ್ಕೊಳ್ಳಿಕ್ಕೆ ನಮ್ಮ ಅಮ್ಮರು ಒಪ್ಕೊಂಡ್ಬಿಟ್ರು. ಹೌದಾ? ಹೌದು. ಮತ್ತಪ್ಪ ಜ್ಯೂಸ್ ಕುಡಿ, ತುಂಬಾ ಚೆನ್ನಾಗಿದೆ. ಸರಿ, ಕುಡಿ ಅಮ್ಮ, ಕುಡಿ. ಅಯ್ಯೋ ಚೆನ್ನಲ್ಲ, ನನ್ ಬಾಳ್ ಹಾಳ್ ಮಾಡ್ಬಿಟ್ಟಿಲ್ಲೋ. ನಾನಿನ್ನ ಸುಮ್ನೆ ಬಿಡಲ್ಲ. ಈಗ್ಲೇ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ.
ಅವನು ಜಗತ್ತೆಲ್ಲ ಮಲಗಿ ನಿದ್ದೆ ಮಾಡ್ತಿದ್ರೆ ನೀನ್ ಯಾಕೆ ಎದ್ದು ಓಡ್ ಬಂದಿದ್ಯಾ? ಏನಾಯ್ತು? ರವಿ ಅನ್ನೋನು ನನ್ನ ಗೆಸ್ಟ್ ಹೌಸ್ ಅಲ್ಲಿ ಹಾಳು ಮಾಡ್ಬಿಟ್ಟ. ಅವನ್ನ ಸುಮ್ನೆ ಬಿಡ್ಬೇಡಿ ಸರ್. ಕೇಳಿಸ್ಬಿಡ್ನಾ? ಅದೆಲ್ಲ ಕಾಮನ್ ಕಣಮ್ಮ. ಸರ್ ಇದೆಲ್ಲ ಸರ್ ಪೊಲೀಸ್ ವೃತ್ತಿಗೆ ಅವಮಾನ ಸರ್. ಕಲೆಕ್ಷನ್ ಇಲ್ವಾ? ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಬಿಡ್ತು. ಏನಕ್ಕೆ ರೈಲ್ವೆ ಸ್ಟೇಷನ್ ಬರ್ತೀರಾ? ಬಾಮ್ಮ ಕೂತ್ಕೋ. ಆಟೋ ಯಾಕೆ ನಿಲ್ಸಿದ್ರಿ? ಇಳಿ ಕೆಳಗೆ. ನಾನು ರೈಲ್ವೆ ಸ್ಟೇಷನ್ ಹೇಳಿದ್ನಲ್ಲ. ಹೇಳ್ತೀನಿ ಬಾ. ಬೇಡಿ, ನನ್ನೇನು ಮಾಡಬೇಡಿ. ಹೆದರ್ಕೋಬೇಡಮ್ಮ, ನಾನೇನ್ ಮಾಡಲ್ಲ. ನಾನೊಬ್ಬ ಲಾಯರ್. ಏನಾಯ್ತಮ್ಮ? ಯಾರು ನೀವು? ಅವ್ರು ನನ್ನ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ನನ್ನ ಹಾಳು ಮಾಡ್ಬಿಟ್ರು ಸರ್. ಅವಿನಾಶ್, ಮನುಷ್ಯ ಎಷ್ಟೇ ಮೇಲೆ ಇರಿದ್ರು ಕೆಳಗೆ ಇಳಿಲೇಬೇಕು ಅನ್ನೋದಕ್ಕೆ ನೀನ್ ಇಳಿತಾ ಇರೋ ಮೆಟ್ಲೆ ಸಾಕ್ಷಿ. ಯಾಕೆ ನಿಂತ್ಬಿಟ್ಟೆ? ನೀನ್ ನಿಂತ ತಕ್ಷಣ ಇಲ್ಲ ಕಾಲ್ ಹಿಂದೆ ಹಾಕಿದ ತಕ್ಷಣ ಕಳೆದೋಗಿದ್ದಲ್ಲ ಮತ್ತೆ ಬರುತ್ತಾ? ಬರಲ್ಲ. ಬಾ, ಇಳಿದ್ ಬಾ. ನೀನು ಮಗ ಮಾಡಿರೋ ಘನಕಾರ್ಯನ ಹಾಡಿ ಹೊಗಳುತ್ತೀಯೋ ಇಲ್ಲ ಈ ಹುಡುಗಿಗಾಗಿರೋ ಅನ್ಯಾಯಕ್ಕೆ ಪಶ್ಚಾತ್ತಾಪ ಪಟ್ಟು ನ್ಯಾಯ ದೊರಸ್ಕೊಡ್ತೀಯೋ, ದ ಚಾಯ್ಸ್ ಇಸ್ ಯೋರ್ಸ್. ಅಂದ್ರೆ ಅರ್ಥ ಆಗ್ಲಿಲ್ವಾ? ಈ ಹುಡುಗಿ ಈ ರೀತಿ ಕಣ್ಣೀರ್ ಹಾಕೊಂಡು ನಿನ್ನ ಮನೇಲಿ ಬಂದು ನಿಂತಿರೋದಕ್ಕೆ ಕಾರಣ ನಿನ್ನ ಮಗ ರವಿ. ವಾಟ್ ನಾನ್ಸೆನ್ಸ್? ಏನ್ ಹೇಳ್ತಾ ಇದೀಯಾ? ಕೇಳಿಸ್ಬೇಡ. ಕಿರ್ಚೋದ್ರಲ್ಲಿ ನಾನು ನಿನಗಿಂತೂ ಪಂಡಿತ, ನಾನೊಬ್ಬ ಲಾಯರ್. ಮರ್ಯಾದೆಯಾಗಿ ನಿನ್ನ ಮಗನ ಕೈಯಲ್ಲಿ ಹುಡುಗಿಗೆ ತಾಲಿ ಕಟ್ಸಿ ನಿನ್ನ ಸೊಸೆ ಮಾಡಿಕೊಂಡು ಮನೆ ತುಂಬಿಸ್ಕೊಂಡ್ರೆ ಸರಿ. ಇಲ್ಲ ನಿನ್ನ ಬಂಡವಾಳನೆಲ್ಲ ಬಯಲ್ಗೆಳಿತೀನಿ. ನೀನು ಕತ್ಲಲ್ಲಿ ನಡೆಸೋ ಅವ್ಯವಹಾರಕ್ಕೆಲ್ಲ ಸಾಕ್ಷಿ ಆಧಾರ ಹುಟ್ಟಾಕಿ ನಿನ್ನ ಮೈ ಮೇಲೆ ನಂಬರ್ ಬಟ್ಟೆ ಹಾಕೊಂಡು ಕಂಬಿ ಹಿಂದೆ ಹೋದ ಮೇಲೇನೆ ನಾನ್ ಫೈಲ್ ಕ್ಲೋಸ್ ಮಾಡಿ. ಅದು ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಅವಿನಾಶ್ ಚಾಲೆಂಜ್ ಮಾಡಿದ ಮೇಲೆ ಆ ಚಾಲೆಂಜಿಗೆ ಸಿಗಾಕೊಂಡ ವ್ಯಕ್ತಿ ಇದ್ದು ಸತ್ತ ಹಾಗೆ ಅಂತ ಲೆಕ್ಕ.
ಈ ಹೆಣ್ಮಗುನ ನನ್ನ ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕು ಅಷ್ಟೇ ತಾನೆ. ಡನ್. ಈಗ ಡನ್ ಅಂದು ಮನೆ ಮುಂದೆ ಚಪ್ರ ಹಾಕ್ಸಿ ವಾಲ್ಗ ಊದ್ಸೋ ಜೊತೆಗೆ ಈ ಹುಡುಗಿನ ಸೊಸೆ ಮಾಡ್ಕೊಂಡ ಮೇಲೆ ಮನೆ ಮುಂದೆ ಬೊಂಬುಗಳ ಇಟ್ಟು ಚಟ್ಟ ಕಟ್ಸಿ ತಮಟೆ ಬಾರ್ಸೋನ್ ಕರ್ಸೋ ಪ್ಲಾನ್ ಏನಾದ್ರೂ ಇದ್ರೆ ಈ ಅವಿನಾಶ್ ಕೈಯಲ್ಲಿ ನಿನ್ನ ಸರ್ವನಾಶ ಗ್ಯಾರಂಟಿ. ಬಿ ಕೇರ್ಫುಲ್. ಬರ್ತೀನಮ್ಮ ಸುಶೀಲಾ.